ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಅದರ 36ರಿಂದ 39ರವರೆಗೆ ಈ ರೀತಿಯಾಗಿ ಬರೆದಿದೆ. ಕುರುಬೆ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದು ಉಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಪ್ರೀತಿಯ ದೇವಜನರೇ, ಇಲ್ಲಿ ಒಬ್ಬ ಧರ್ಮೋಪದೇಶಕನು ದೇವರನ್ನ ಪರೀಕ್ಷಿಸ್ತಾನೆ. ಏನಂದ್ರೆ ಸತ್ಯವೇದದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂಬುದಾಗಿ ಕೇಳ್ತಾನೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮಲ್ಲಿ ಕೂಡ ನಾವೇನ್ ಮಾಡ್ತೇವೆ, ಕೆಲವು ಬಾರಿ ದೇವರನ್ನ ಪರೀಕ್ಷಿಸಲಿಕ್ಕೆ ನಾವು ಸಭೆಗೆ ಬರ್ತೇವೆ ಅಥವಾ ದೇವರನ್ನ ಪರೀಕ್ಷಿಸಲಿಕ್ಕೆ ನಾವು ಆರಾಧನೆ ಮಾಡ್ತೇವೆ, ಪ್ರಾರ್ಥಿಸ್ತೇವೆ. ಆದರೆ ಪ್ರೀತಿಯ ದೇವಜನರೇ, ನಾವು ಮಾಡುವಂತ ಪ್ರಾರ್ಥನೆ, ನಾವು ಮಾಡುವಂತ ಆರಾಧನೆ ಇದು ಯಾವುದು ಕೂಡ ಕರ್ತನ ಸನ್ನಿಧಾನಕ್ಕೆ ಮುಟ್ಟುವುದಿಲ್ಲ. ಯಾಕಂದ್ರೆ ಸತ್ಯವೇದದಲ್ಲಿ ಇಲ್ಲಿ ಎರಡನೇ ಆಜ್ಞೆ ಈ ರೀತಿಯಾಗಿ ಬರೆದದೆ, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ. ಪ್ರೀತಿಯ ದೇವಜನರೇ, ನಾವೇನ್ ಮಾಡ್ತೇವೆ, ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ನೆರೆಯವರ ಮೇಲೆ ನಾವು ಹಗೆಗಳನ್ನು ಸಾಧಿಸ್ತೇವೆ ಅಥವಾ ನಮ್ಮ ನೆರೆಯವರ ಕುರಿತಾಗಿ ನಾವೇನ್ ಮಾಡ್ತೇವೆ, ದ್ವೇಷ ಮಾಡ್ತೇವೆ, ದ್ರೋಹವನ್ನ ಬಗೆಯುವವರಾಗ್ತೇವೆ. ಇವೆಲ್ಲವನ್ನ ಮಾಡಿ ನಾವೇನ್ ಮಾಡ್ತೇವೆ, ಪ್ರಾರ್ಥನೆ ಮಾಡುವಾಗ ಈ ಒಂದು ಪ್ರಾರ್ಥನೆ ಕರ್ತನ ಸನ್ನಿಧಾನಕ್ಕೆ ಮುಟ್ಟುವುದಿಲ್ಲ ಪ್ರಿಯರೇ. ನಾವು ಯಾವ ರೀತಿಯಾಗಿ ದೇವರನ್ನ ಪ್ರೀತಿಸಬೇಕು, ನಮ್ಮ ಪೂರ್ಣ ಪ್ರಾಣದಿಂದ, ನಮ್ಮ ಪೂರ್ಣ ಬುದ್ಧಿಯಿಂದ ಮತ್ತು ನಮ್ಮ ಪೂರ್ಣ ಒಂದು ಮನಸ್ಸಿನಿಂದ ದೇವರನ್ನ ಆರಾಧಿಸುವಾಗ ಆ ಒಂದು ಪ್ರಾರ್ಥನೆ ಕರ್ತನ ಸನ್ನಿಧಾನಕ್ಕೆ ಮುಟ್ಟುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಯಾವಾಗಲೂ ದೇವರಲ್ಲಿ ಮತ್ತು ಸತ್ಯವೇದದಲ್ಲಿ ನಾವು ಎಚ್ಚರಿಕೆಯಿಂದ ಜೀವಿಸುವವರಾಗಬೇಕು. ಈ ಒಂದು ದೇವರ ವಾಗ್ದಾನದ ಕುರಿತಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೇನ್.